ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇರಬಹುದು ಇವಾಗ ಸೈಜ್ಗಳು ಯಾವ ರೀತಿ ಸೈಜ್ಗಳಿದ್ದಾವೆ ಅಂತ ಹೇಳಿ. ಒಂದೇ ಥರದ ಸೈಜ್ಗಳಿದ್ದಾವೆ. ಅಂದರೆ ಓವರ್ ಬಿಗ್ ಸೈಜ್ ಅಂದರೆ ಓವರ್ ಬಿಗ್ ಸೈಜ್ ಇರುತ್ತೆ, ಎಕ್ಸ್ಟ್ರಾ ಸೂಪರ್ ಸೈಜ್ ಅಂದರೆ ಸೂಪರ್ ಸೈಜಲ್ಲೇ ಇರುತ್ತೆ, ಆ್ಯಂಡ್ ಮುಕ್ಕಲ್ ಅಂದರೆ ಮುಕ್ಕಲ್ ಸೈಜಲ್ಲೇ ಇರುತ್ತೆ, ಮೀಡಿಯಮ್ ಅಂದರೆ ಮೀಡಿಯಮ್ ಸೈಜಲ್ಲೇ ಇರುತ್ತೆ. ಈ ರೀತಿ ಸೈಜ್ ವೈಸ್ಗಳನ್ನ ಮಾಡ್ಕೊಂಡು ಬಂದರೆ ನಿಮಗೆ ಮಾರ್ಕೆಟ್ನಲ್ಲೂ ಕೂಡ ಒಂದೊಳ್ಳೆ ರೇಟು ಸಿಗತ್ತೆ. ಯಶವಂತಪುರ ಒಂದಂತಲ್ಲ, ಸೊ ಯಾವುದೇ ಮಾರ್ಕೆಟಿಗೆ ಹೋದ್ರೂ ತೊಗೊಂಡೋದ್ರೂ ನಿಮ್ಗೊಂದೊಳ್ಳೆ ರೇಟ್ ಸಿಗತ್ತೆ. ಈ ರೀತಿ ಸೈಜ್ಗಳನ್ನ ಮಾಡ್ಕೊಳ್ಬೇಕು ಅಂದರೆ ಈ ಒಂದು ಮಿಷನನ್ನು ನೀವು ಬಳಸ್ಕೊಂಡ್ರೆ ನಿಮಗೂ ಕೂಡ ಒಂದೊಳ್ಳೆ ರೀತಿಯ ಸೈಜ್ ವೈಸ್ಗಳು ಸಿಗತ್ತೆ. ನಿಮಗೂ ಕೂಡ ಒಂದೊಳ್ಳೆ ನೀವು ಬೆಳೆದಿರುವಂತಹ ಬೆಳೆಗೆ ಒಂದೊಳ್ಳೆ ರೇಟ್ ಸಿಗತ್ತೆ. ಸೊ ಈ ಮಿಷಿನ್ ಬಗ್ಗೆ ನಿಮಗೆ ಆಲ್ರೆಡಿ ನಾನು ಒಂದು ವಿಡಿಯೋ ಮೂಲಕ ತಿಳಿಸ್ಕೊಟ್ಟಿದ್ದೀನಿ. ಸೊ ಆ ವಿಡಿಯೋನ ಇನ್ನೂ ಯಾರೆಲ್ಲ ಹೋಗಿ ಚೆಕ್ ಮಾಡಿಲ್ವೋ ಪ್ಲೀಸ್ ಹೋಗಿ ಚೆಕ್ ಮಾಡಿ, ಫುಲ್ಲು ಡೀಟೇಲ್ ಆಗಿ ಮಾಹಿತಿ ಸಿಗತ್ತೆ. ಸೊ ಇದರಲ್ಲಿ 3 ಥರದ ನಿಮಗೆ ಮಿಷಿನ್ಗಳು ಸಿಗತ್ತೆ. ನಿಮಗೆ ಯಾವ ರೀತಿ ಮೂವೇಬಲು, ನಾನ್ ಮೂವೇಬಲು ಮತ್ತು ಫಿಕ್ಸ್ಡ್ ಮಿಷನ್ ಅಂತ ಹೇಳಿಬಿಟ್ಟು 3 ಥರದ ಸಿಗುತ್ತೆ. ನಿಮ್ಗೆ ಯಾವ ರೀತಿದು ಬೇಕು, ಕಂಫರ್ಟೇಬಲ್ ಅನಿಸುತ್ತೋ ಅದು ಆ ರೀತಿದ್ದು ನೀವು ನೋಡಿ ತೊಗೊಳ್ಬಹುದು. ಹೊಲದಲ್ಲೇ ಇಟ್ಕೊಂಡು ನೀವು ಮಾಡ್ಬೋದು, ಅಥವಾ ಬೇರೆ ಬೇರೆ ಹೊಲಕ್ಕೆ ತೊಗೊಂಡು ಹೋಗಿ ಟ್ಯಾಕ್ಟರ್ನ ಜೋಡಿಸ್ಕೊಂಡು ತೊಗೊಂಡೋಗಿ ನೀವು ಕೆಲಸ ಮಾಡಿಸ್ತೀನಿ ಅಂದ್ರೂ ಮಾಡಬಹುದು. ಅದೇ ರೀತಿ ಪ್ಯಾಕಿಂಗ್ ಕೂಡ ಚೆನ್ನಾಗೇ ಮಾಡಿಕೊಡತ್ತೆ. ಅದು ನೋಡಬಹುದು ಯಾವ ರೀತಿ ಪ್ಯಾಕಿಂಗ್ ಮಾಡಿಕೊಡತ್ತೆ ಅಂತ ಹೇಳ್ಬಿಟ್ಟು. ಈ ಮಿಷನ್ನು ಆಲ್ರೆಡಿ ಕರ್ನಾಟಕದಲ್ಲೂ ಕೂಡ ಮೂವ್ ಆಗ್ತಾ ಇದೆ. ಸೊ ಈ ಮಿಷಿನ್ ಬಗ್ಗೆ ನಿಮಗೆ ಮಾಹಿತಿ ಬೇಕು, ಇನ್ನೂ ಅತಿ ಹೆಚ್ಚು ಮಾಹಿತಿ ಬೇಕು, ಅಥವಾ ಈ ಮಿಷಿನನ್ನು ನಾವು ತೊಗೊತೀವಿ ಅಂದರೆ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಕಾಂಟ್ಯಾಕ್ಟ್ ಮಾಡಿ ಮಾಹಿತಿನ ತಿಳ್ಕೊಳ್ಬಹುದು. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತಿನ ಡೇಟು 3/3/2026 ಶನಿವಾರ. ಇವತ್ತಿನ ಯಶವಂತಪುರ ಮಾರ್ಕೆಟ್ನ ರೇಟ್ನ ನೋಡ್ತಾ ಹೋಗೋಣ. ಅದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಇವಾಗ ನಾವು ಯಶವಂತಪುರ ಮಾರುಕಟ್ಟೆಯ ರೇಟ್ಗಳನ್ನ ನೋಡ್ತಾ ಹೋಗೋಣ. ಇವತ್ತು ನಾವು ಯಾವುದೇ ರೀತಿಯ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿಲ್ಲ, ವಿಡಿಯೋಗಳನ್ನ ಹಾಕಿಲ್ಲ, ಸ್ವಲ್ಪ ಬ್ಯುಸಿ ಇರೋದ್ರಿಂದ. ಯಾರೆಲ್ಲ ನಮ್ಮ ಒಂದು ವಾಟ್ಸಪ್ ಲಿಂಕನ್ನು ಕ್ಲಿಕ್ ಮಾಡಿ ಜಾಯ್ನ್ ಆಗಿದ್ದೀರೋ ನಿಮಗೆಲ್ರಿಗೂ ಗೊತ್ತಿರುತ್ತೆ. ಸೊ ಇವತ್ತು ಯಾವುದೇ ರೀತಿಯ ವಿಡಿಯೋಗಳನ್ನ ಹಾಕಿಲ್ಲ. ಬಟ್ ಇವತ್ತಿನ ಯಶವಂತಪುರ ಮಾರ್ಕೆಟ್ನ ಡೀಟೇಲ್ಸ್ ನೋಡ್ತಾ ಹೋಗೋಣ. ಈರುಳ್ಳಿಯ ಟಾಪ್ ರೇಟ್ ಬಗ್ಗೆ ನೋಡ್ತಾ ಹೋಗೋಣ. ಇವತ್ತು ಅರೈವಸ್ ನೀವು ಚೆಕ್ ಮಾಡೋದಾದರೆ ಆನಿಯನ್ನು 47,264 ಬ್ಯಾಗ್ಸ್ ಬಂದಿದೆ. ಪೊಟ್ಯಾಟೊ ಆಲೂಗಡ್ಡೆ 23,792 ಬ್ಯಾಗ್ಸ್ ಬಂದಿದೆ. ಗಾರ್ಲಿಕ್ 1,623 ಬ್ಯಾಗ್ಸ್ ಬಂದಿದೆ. ಹಾಗೆ ಶುಂಠಿ 573 ಬ್ಯಾಗ್ಸ್ ಬಂದಿದೆ. ಎಷ್ಟು ವೆಹಿಕಲ್ಸ್ ಬಂದಿದೆ ಅನ್ನೋದನ್ನ ನೀವು ಇವಾಗ ಗಮನಿಸಬೇಕಾಗತ್ತೆ, ನೋಡಬಹುದು. ಆ್ಯಂಡ್ ಅದ್ರ ಜೊತೆಗೆ ಇವತ್ತು ವಿಡಿಯೋ ಹಾಕಿಲ್ಲ ಅಂತ ಹೇಳಿಬಿಟ್ಟು ನಿಮಗೆ ಬೆಳ್ಳುಳ್ಳಿ ಆಗಿರಬಹುದು, ಅಥವಾ ಆಲೂಗಡ್ಡೆ ಆಗಿರ್ಬೋದು, ಶುಂಠಿ ಆಗಿರ್ಬೋದು, ತೆಂಗಿನಕಾಯಿ ಆಗಿರ್ಬೋದು, ಪ್ರತಿಯೊಂದರಲ್ಲೂ ರೇಟ್ ನಡೀತಾನೆ ಇದೆ, ಒಳ್ಳೆ ರೀತಿಯಲ್ಲಿ ನಡೀತಾ ಇದೆ. ನಿನ್ನೆ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಲ್ವಾ, ಸೇಮ್ ರೇಟೇ ನಡೀತಾ ಇದೆ. ಆ್ಯಂಡ್ ಇವತ್ತು ಆ ರೇಟ್ನ ನೀವು ನೋಡಬೇಕು ಅಂದರೆ ನಿನ್ನೆ ವಿಡಿಯೋ ಇನ್ನೂ ಯಾರೆಲ್ಲ ಹೋಗಿ ಚೆಕ್ ಮಾಡಿದ್ವೋ ಪ್ಲೀಸ್ ಹೋಗಿ ಚೆಕ್ ಮಾಡಿ. ಎವ್ರಿ ಡೇ ವಿಡಿಯೋಗಳನ್ನ ನೋಡ್ತಾ ಇರಿ, ನಿಮಗೂ ಕೂಡ ಕ್ಲಾರಿಟಿ ಸಿಗುತ್ತೆ. ಆ್ಯಂಡ್ ಬೆಂಗಳೂರು ಯಶವಂತಪುರ ಮಾರ್ಕೆಟ್ನಲ್ಲಿ ಏನು ರೇಟ್ ನಡೀತಿದೆ ಅನ್ನೋದು ಮಾಹಿತಿ ಸಿಗುತ್ತೆ. ಇವಾಗ ನಾವು ಕರ್ನಾಟಕದ ಆನಿಯನ್ನು ಮತ್ತು ಮಹಾರಾಷ್ಟ್ರ ಆನಿಯನ್ನ ಸೈಜ್ ವೈಸ್ಗಳ ರೇಟ್ನ ನೋಡೋದಾದರೆ, ಸೊ ಫಸ್ಟು ನಾವಿವಾಗ ಕರ್ನಾಟಕದ ಆನಿಯನ್ ನೋಡ್ತಾ ಹೋಗೋಣ. ಮಹಾರಾಷ್ಟ್ರ ಕಡೆಯಿಂದ ಬರ್ತಾ ಇರೋಂತಹ ಅರೈವಲ್ಸು ತೀರಾ ಕಡಿಮೆ ಇದೆ. ಸೊ ಕರ್ನಾಟಕದ ಅರೈವಲ್ಸ್ ಬಗ್ಗೆ ಅಥವಾ ಸೈಜ್ ವೈಸ್ಗಳ ಬಗ್ಗೆ ನೋಡೋದಾದರೆ, ಇವತ್ತು ಟೋಟಲ್ ಅರೈವಲ್ಸು ಯಶವಂತಪುರಕ್ಕೆ ಬಂದಿರುವಂಥದ್ದು 49,893 ಬ್ಯಾಗ್ಸ್ ಬಂದಿದೆ. 245 ವೆಹಿಕಲ್ಸು ಇವತ್ತಿನ ದಿನ ಯಶವಂತಪುರ ಮಾರ್ಕೆಟಿಗೆ ಬಂದಿದೆ. ಅದರಲ್ಲಿ ನ್ಯೂ ಆನಿಯನ್ನು ಎಷ್ಟು ಬಂದಿದೆ, ಹೊಸ ಆನಿಯನ್ ಎಷ್ಟು ಬಂದಿದೆ ಅಂದರೆ 45,000 ಬ್ಯಾಗ್ಸು ಹೊಸ ಆನಿಯನ್ನೇ ಬಂದಿದೆ. ಉಳಿದಿರುವಂತಹದ್ದು ಹಳೆ ಆನಿಯನ್ ಕೂಡ ಬಂದಿದೆ. ಅದರಲ್ಲಿ ಮಹಾರಾಷ್ಟ್ರ ಕಡೆಯಿಂದ ತೀರಾ ಕಡಿಮೆ ಅರೈವಲ್ಸ್ ಬರ್ತಾ ಇದೆ. ತೀರಾ ಕಡಿಮೆ ಬರ್ತಾ ಇದೆ. ಈ ಡೀಟೇಲಲ್ಲೂ ನಿಮಗೆ ಇದರಲ್ಲಿ ಶೀಟಲ್ಲಿ ಚೆಕ್ ಮಾಡಿ ನೋಡಿದ್ರೆ ಮಹಾರಾಷ್ಟ್ರ ಕಡೆಯಿಂದ ಅರೈವಲ್ಸ್ ಬಗ್ಗೆ ಮಾಹಿತಿ ಇದರಲ್ಲಿ ಕ್ಲಿಯರಾಗಿ ಕೊಟ್ಟಿಲ್ಲ. ಇವಾಗ ನಾವು ಕರ್ನಾಟಕದ ಹೊಸ ಆನಿಯನ್ ಬಗ್ಗೆ ನಾವು ನೋಡೋದಾದರೆ 1 to 2 ಲಾಟ್ಗೆ 2,500 ರೂಪಾಯಿಂದ 2,600 ರೂಪಾಯಿ ತನಕ ಹೋಗಿದೆ. 25 ರೂಪಾಯಿಂದ 26 ರೂಪಾಯಿ ತನಕ ಹೋಗಿದೆ. ಎಕ್ಸ್ಟ್ರಾ ಸೂಪರ್ ಸೈಜು 2,200 ರೂಪಾಯಿಂದ 2,400 ರೂಪಾಯಿ ತನಕ ಹೋಗಿದೆ. ಮುಕ್ಕಾಲು 1,800 ರೂಪಾಯಿಂದ 2,200 ರೂಪಾಯಿ ತನಕ ಹೋಗಿದೆ. ಮೀಡಿಯಮು 1,400 ರೂಪಾಯಿಂದ 1,600 ರೂಪಾಯಿ ತನಕ ಹೋಗಿದೆ. ಗೊಲ್ಟಾ 800 ರೂಪಾಯಿಂದ 1,200 ರೂಪಾಯಿ ತನಕ ಹೋಗಿದೆ. ಗೊಲ್ಟಿ 300 ರೂಪಾಯಿಂದ 600 ರೂಪಾಯಿ ತನಕ ಹೋಗಿದೆ. ಜೋಡಿ ಚಾಪೆಟ್ ಆನಿಯನ್ಗೆ 200 ರೂಪಾಯಿಂದ 400 ರೂಪಾಯಿ ತನಕ ಹೋಗಿದೆ. ಇದಿಷ್ಟು ಹೊಸ ಆನಿಯನ್ಗಾದರೆ. ಹಳೆ ಆನಿಯನ್ಗೆ ಏನು ರೇಟ್ ಹೋಗಿದೆ ಅಂತ ಹೇಳಿ ನೋಡೋದಾದರೆ, ಹಳೆ ಈರುಳ್ಳಿಗೆ 1 to 2 ಲಾಟ್ಗೆ 2,300 ರೂಪಾಯಿಂದ 2,500 ರೂಪಾಯಿ ತನಕ ಹೋಗಿದೆ. ಬೆಸ್ಟ್ ಕ್ವಾಲಿಟಿ ಈರುಳ್ಳಿ ಕರ್ನಾಟಕದ ಆನಿಯನ್ಗೆ 1,500 ರೂಪಾಯಿಂದ 2,200 ರೂಪಾಯಿ ತನಕ ಹೋಗಿದೆ. ಆವರೇಜ್ ಕ್ವಾಲಿಟಿ 500 ರೂಪಾಯಿಂದ 1,500 ರೂಪಾಯಿ ತನಕ ಹೋಗಿದೆ. ಇದಿಷ್ಟು
ಕರ್ನಾಟಕದ ಆನಿಯನ್ಗೆ. ಮಹಾರಾಷ್ಟ್ರ ಆನಿಯನ್ನು ತೀರಾ ಕಡಿಮೆ ಅರೈವಲ್ಸ್ ಬರ್ತಿರೋದ್ರಿಂದ ಹಾಕಿಲ್ಲ. ಬಟ್ ಮಹಾರಾಷ್ಟ್ರ ಆನಿಯನ್ಗೂ ನಿಮಗೆ 2,500 ರೂಪಾಯಿ ತನಕ ಟಾಪ್ ರೇಟ್ ನೋಡಬಹುದು. ಇವಾಗ ಕರ್ನಾಟಕದ ಆನಿಯನ್ನಲ್ಲಿ ನೀವು ಟಾಪ್ ರೇಟು 2,500 ರೂಪಾಯಿಂದ 2,600 ರೂಪಾಯಿ ತನಕ ನಡೀತಿದೆ. ಆ್ಯಂಡ್ ಓವರ್ ಬಿಗ್ ಸೈಜು ತಂದಲ್ಲಿ ಒಳ್ಳೆ ರೇಟೇ ಸಿಗತ್ತೆ ಮಾರ್ಕೆಟ್ನಲ್ಲಿ. ಕ್ವಾಲಿಟಿ ಚೆನ್ನಾಗಿರಬೇಕು, ಹಾಗೆ ಚೆನ್ನಾಗಿ ಡ್ರೈ ಆಗಿರಬೇಕು, ಡಬಲ್ ಪತ್ತಿ ಇರಬೇಕು, ಮತ್ತು ಕಲರ್ ಕೂಡ ಚೆನ್ನಾಗಿರಬೇಕು. ಸೊ ಇದೆಲ್ಲ ಕ್ವಾಲಿಟಿ ಇದ್ದಲ್ಲಿ ಒಂದೊಳ್ಳೆ ರೇಟ್ ಸಿಗತ್ತೆ. 2,500 2,600 ರೂಪಾಯಿ ತನಕ ಸಿಗುತ್ತೆ. ಸೊ ಇದಿಷ್ಟಾಗಿತ್ತು ಇವತ್ತಿನ ಯಶವಂತಪುರ ಮಾರ್ಕೆಟ್ನ ಮಾಹಿತಿ. ಆ್ಯಂಡ್ ಇದೇ ರೀತಿ ನೀವು ಕೂಡ ಒಂದು ಒಳ್ಳೆ ರೀತಿ ಸೈಜ್ ವೈಸ್ ಮಾಡ್ಕೊಂಡು ಬಂದು ಮಾರ್ಕೆಟ್ನಲ್ಲಿ ವ್ಯಾಪಾರ ಮಾಡಬೇಕು ಅಂತ ಅಂದರೆ, ಸೊ ನೀವು ಕೂಡ ಒಂದು ಮೆಷಿನನ್ನು ನೀವು ಕೂಡ ಕೊಂಡ್ಕೊಂಡು ನೀವು ಕೂಡ ಒಂದು ಒಳ್ಳೆ ರೀತಿಯಲ್ಲಿ ಸೈಜ್ ವೈಸ್ಗಳನ್ನ ಮಾಡ್ಕೊಂಡು ಬರಬಹುದು. ಅದೇ ರೀತಿಯೇ ಆ ಮೆಷಿನನ್ನು ಕೊಂಡ್ಕೊಂಡು ನೀವು ಬೇರೆ ಬೇರೆ ಹೊಲಕ್ಕೆ ತಗೊಂಡು ಹೋಗಿ ಇಟ್ಕೊಂಡು ನಿಮ್ಮ ಒಂದು ಬಿಸ್ನೆಸ್ನ ನೀವು ಇಂಪ್ರೂವ್ ಮಾಡ್ಕೊಳ್ಬಹುದು. ಏನಿಲ್ಲ ಅಂದ್ರೂ ತುಂಬಾ ಲಾಭ ಸಿಗುತ್ತೆ ಇದರಿಂದಾಗಿ ನಿಮಗೆ. ಸೊ ಎಲ್ಲದನ್ನು ನೀವು ಗಮನಿಸ್ಬಿಟ್ಟು ವಿಡಿಯೋಗಳನ್ನ ನೋಡಿಕೊಂಡು ನಿಮಗೆ ಬೇಕಾದಲ್ಲಿ ಈ ಮಿಷನ್ನ ನಿಮಗೆ ಸ್ಕ್ರೀನ್ ಮೇಲೆ ಕಾಣ್ತಿದೆಯಲ್ವಾ, ಈ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಮಾತಾಡೋಣ. ಸೊ ನಿಮಗೆ ಯಾವ ರೀತಿ ಅನುಕೂಲ ಆಗುತ್ತೋ ಸೊ ಆ ರೀತಿಯಲ್ಲಿ ಮಾತಾಡಿಬಿಟ್ಟು ಒಂದು 2-3 ರೀತಿ ಮಿಷನ್ ನಿಮಗೆ ಸಿಗತ್ತೆ. ಸೊ ನೋಡಿಕೊಂಡು ನೀವು ಕೂಡ ಬೇಕಾದಲ್ಲಿ ಕೊಂಡ್ಕೊಳ್ಬಹುದು. ಹಾಗೆಯೇ ಇವಾಗ ಕರ್ನಾಟಕದಲ್ಲಿ ಬೇರೆ ಬೇರೆ ಕಡೆ ಈ ಮಿಷನನ್ನು ತಗೊತಾ ಇದ್ದಾರೆ. ಸೊ ಅದೇ ರೀತಿ ನೀವು ಕೂಡ ತಗೊಳ್ಳಿ, ನಿಮಗೂ ಕೂಡ ಇದರಿಂದ ಅನುಕೂಲ ಆಗುತ್ತೆ. ಆ್ಯಂಡ್ ಅದೇ ರೀತಿ ಬೆಸ್ಟ್ ಕ್ವಾಲಿಟಿ ಸೈಜ್ಗಳನ್ನ ಮಾಡ್ಕೊಂಡು ಬರಬಹುದು. 4-5 ಥರದ ಸೈಜ್ಗಳನ್ನ ಮಾಡಬಹುದು. ಇದರಿಂದ ನಿಮಗೆ ತುಂಬಾ ಈಸಿ ಆಗುತ್ತೆ. ಅದ್ರ ಜೊತೆಗೆ ಲೇಬರ್ ಖರ್ಚು ಉಳಿಯುತ್ತೆ, ಅದ್ರ ಜೊತೆಗೆ ಸಮಯ ಕೂಡ ಉಳಿಯುತ್ತೆ. ಹಾಗೆಯೇ ಬಿಸ್ನೆಸ್ ಮಾಡೋರು ಬಿಸ್ನೆಸ್ ಕೂಡ ಮಾಡ್ಕೊಳ್ಬಹುದು. ಸೊ ಇದಿಷ್ಟಾಗಿತ್ತು ಇವತ್ತಿನ ಒಂದು ಯಶವಂತಪುರ ಮಾರ್ಕೆಟ್ನ ಮಾಹಿತಿ ಆ್ಯಂಡ್ ಮಿಷನ್ನ ಮಾಹಿತಿ. ಸೊ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ದರೆ ಪ್ಲೀಸ್ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಆದಷ್ಟು ಜನರಿಗೆ ಈ ವಿಡಿಯೋನ ಶೇರ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡ್ಕೊಳ್ಳಿ. ನಾಳೆ ಯಶವಂತಪುರ ಮಾರ್ಕೆಟು ರಜೆ ಇರುತ್ತೆ. ನಾಳೆ ಭಾನುವಾರ ಆಗಿರೋದ್ರಿಂದ ಯಶವಂತಪುರ ಮಾರ್ಕೆಟ್ ರಜೆ ಇರುತ್ತೆ. ದಾಸನಪುರ ಮಾರ್ಕೆಟು ಕೂಡ ರಜೆ ಇರುತ್ತೆ. ಮಾರ್ಕೆಟಿಗೆ ಬರೋಕ್ಕೆ ಹೋಗಬೇಡಿ. ಇನ್ನು ಸೋಮವಾರ ಎಂದಿನಂತೆ ಓಪನ್ ಆಗುತ್ತೆ, ಬರಬಹುದು. ಮಾರ್ಕೆಟಲ್ಲಿ ವ್ಯಾಪಾರ ಮಾಡಬಹುದು, ರೈತರು ವ್ಯಾಪಾರ ಮಾಡಬಹುದು, ಗ್ರಾಹಕರು ಕೂಡ ಬರಬಹುದು. ಹಾಗೆಯೇ ಇನ್ನೊಂದು ಅಂದರೆ ಈರುಳ್ಳಿ ಬಗ್ಗೆ ನಿಮಗೆ ಮಾಹಿತಿ ಬೇಕು ಅಂದರೆ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಂಬರ್ನ ಮೆನ್ಷನ್ ಮಾಡಿರ್ತೀನಿ. ಆ್ಯಂಡ್ ಅದ್ರ ಜೊತೆಗೆ ನಮ್ಮ ಹಳೆ ವಿಡಿಯೋಗಳನ್ನ ಚೆಕ್ ಮಾಡಿದ್ರೆ ನಿಮಗೆ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ. ಚೆಕ್ ಮಾಡಿಬಿಟ್ಟು ನೀವು ಕೂಡ ಕಾಲ್ ಮಾಡಬಹುದು. ಅದೇ ನಿಮಗೆ ಮಿಷಿನ್ ಬಗ್ಗೆ ಮಾತಾಡಬೇಕು ಅಂದರೆ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಮಾತಾಡಬಹುದು. ಸೊ ಇದಿಷ್ಟಾಗಿತ್ತು ಇವತ್ತಿನ ಒಂದು ಈ ವಿಡಿಯೋದ ಮಾಹಿತಿ. ಈ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.